ಏನ್ ರಾಧಕ್ಕ, ಇವತ್ತು ಇಷ್ಟೊಂದು ಒಳ್ಳೊಳಗೆ ಖುಷಿ ಖುಷಿಯಾಗಿದೆಯಲ್ಲ. ಏನ್ ಸಮಾಚಾರ? ಏನಾದ್ರೂ ಹೇಳ್ಬೇಕಿತ್ತ ನನ್ನ ಹತ್ರ? ಅದೇ ಪದ್ದು ನಾನು ಮಾಡ್ತಿದ್ದೀನಲ್ಲ ಖಾರದ ಪುಡಿ, ಅದು ಇದು ಬಿಸ್ನೆಸ್ನ ಹೊಸಿ ದೊಡ್ಡದಾಗಿ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೀನಿ. ಒಂದು 4-5 ಜನ ಕೆಲಸದವ್ರನ್ನ ಇಟ್ಕೊಂಡು ಮಾಡಣಿ ಅಂತ ಅಂದ್ಕೊಂಡಿದ್ದೀನಿ. ಸರ್ ಹತ್ರ ಮಾತಾಡಿದೆ, ಹಿಂಗಲ್ಲ ಹಿಂಗೆ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು. ಅಯ್ಯೋ ಅದ್ರಾಗೇನಂತೆ, ಆರಾಮಾಗಿ ಏನಿಯ ಮಾಡಮ್ಮ, ಅದ್ರಾಗೇನಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಅದಕ್ಕೇನೆ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಣಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿವ್ನಿ. ಅಯ್ಯೋ ರಾಧಕ್ಕ, ಒಳ್ಳೆ ಸುದ್ದಿನ. ಇಷ್ಟೊಂದೆಲ್ಲ ನಿಧಾನ ಕೇಳಬೇಕಾ? ನನಗಂತೂ ಬಹಳ ಖುಷಿ ಆಯ್ತೈತೆ. ನೀನ್ ಆರಾಮಾಗಿ ಮಾಡು, ಅದ್ರಾಗೇನಂತೆ. ನೋಡು, ಯಾವ್ದಕ್ಕೆ ನನ್ ಸಪೋರ್ಟ್ ಬೇಕೋ ಕೇಳು, ಎಲ್ಲಾನು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಈಗಾಗಲೇ ನೀನು ಗೆದ್ದುಬಿಟ್ಟಿದ್ಯಾ, ಸರಿನಾ? ಜೀವನದಾಗ ಹೆಣ್ಮಕ್ಳು ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅನ್ಕೊಳಕ್ಕೆ ನೀವು ಒಬ್ಬಡಿ ಏನೋ ಒಂದು ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೋಬೇಕು. ಆ ಥರ ಮಾಡ್ತಾ ಇದೆಯಾ. ನೀನು ಕೆಲಸ ಮಾಡೋದಲ್ದೆ 4-5 ಜನ ಕೆಲಸದವ್ರನ್ನೂ ಇಕ್ತಿದ್ಯಾ ಅಂತಂದ್ರೆ ಯೋಚನೆ ಮಾಡು, ನೀನು ಯಾವ ಲೆವೆಲ್ ಆಗಿದ್ಯಾ ಅಂತ. ಅದೇ ಜಾಗ ಬೇಕಿತ್ತಲ್ಲ, ಅದಕ್ಕೆ ಮಾವ ಇನ್ನೂ ಒಂದು ಮಾತು ಕೇಳೋಣ ಅಂತ ಅನ್ಕೊಂಡೆ. ಎಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದೇ ಹಳೆ ಶೆಡ್ ಐತಲ್ಲ, ಅದನ್ನೇ ಹೊಸಿ ರೆಡಿ ಮಾಡಿಸ್ಬಿಟ್ಟು ಮಾಡಣಿ ಅಂತ ಅನ್ಕೊಂಡಿದ್ದೀನಿ. ಓ, ಮೇಲಲ್ವಾ? ಲೇ ನೇತ್ರ, ಅಲ್ಲಿ ನೋಡಿ, ಅವಳು ಬಿಸ್ನೆಸ್ ಮೇಲೆ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಮಾಡ್ತಾನೆ ಅವಳೆ ಬಿಸ್ನೆಸ್ ಮೇಲೆ. ಆದರೆ ನಾನು ನೀನು ಹಿಂಗೆ ಕಮಂಗಿಗಳು ಥರ ಇದ್ದೀವಿ. ಈಗ ಅತ್ತೆ ಮಾವ ಎಲ್ಲರೂ ಅವಳು ನೀವು ಹೊಗಳ್ತಿರ್ತಾರೆ, ನಾನು ನೀನು ಬೀದಿ ಬಿಕಾರಿಗಳು ಥರ ಆಗೋಗ್ಬಿಡ್ತೀವಿ ಅಂತ ಅನ್ನಿಸ್ತದೆ. ನನಗೂ ನಿನಗೂ ಯಾವ ಬೆಲೆನೂ ಇರೋದಿಲ್ಲ ಅಂತ ಅನ್ನಿಸ್ತದೆ. ನೋಡ್ದ, ಅವಳು ಎಷ್ಟು ಪ್ಲಾನ್ ಮಾಡ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತುದಿಗಾಲ ನಿಂತವಳೆ. ನಾನು ನೀನು ವೇಸ್ಟ್ ಬಾಡಿಗಳಾಗೋಗ್ಬಿಡ್ತೀವಿ ಕಣೆ. ಅಯ್ಯೋ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ. ಇವಳು ಅದು ಏನೇನೋ ಮಾಡ್ತೀನಿ ಅಂತ ಹೇಳ್ತಾವಳೆ. ನಾವು ಏನೋ ಮಾಡಲೇಬೇಕು, ಇಲ್ಲ ಅಂದರೆ ನಮಗಂತೂ ನಯಾ ಪೈಸೆ ಬೆಲೆ ಕೊಡೋಕ್ಕಿಲ್ಲ ನಮ್ಮ ಅತ್ತೆ. ನಾವು ಮಾಡೋಣ, ಸುಮ್ಕಿರು. ಅದೇನು ಮಾಡ್ತಾಳೋ ನಾವು ನೋಡೋಣ. ನಾವು ನೋಡ್ಬಿಟ್ಟು ನಾವು ಮಾಡ್ಬೋದಲ್ಲ. ನನಗೂ ಹೊಟ್ಟೆ ಉರಿತೈತೆ. ಇವಳು ರಾಧವಂಗೆ ಅದು ಎಲ್ಲಿಂದ ಐಡಿಯಾಗಳೆಲ್ಲ ಬಂದು ಕೊಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಮಾವ ಇನ್ನೊಂದು ಮಾತು ಕೇಳ್ಬಿಟ್ಟು ಬಿಸ್ನೆಸ್ಗೆ ಜಾಗ ತಗೋತೀನಿ ಮಾವ ಅಲ್ಲೇನಿ ಅಂತ ಕೇಳಿ ಹೆಂಗೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ದುಡ್ಡು ಇಕ್ಕಂಗಿಲ್ಲ, ಏನೂ ಇಲ್ಲ, ಎಲ್ಲ ನಮ್ಮದೇ ಏನಿ ಐತಲ್ಲ. ಸುಮ್ಮನೆ ಇನ್ನು ಯಾಕೆ, ಆರಾಮಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಕೆಲಸ, ನೀನು ಒಳ್ಳೆ ಕೆಲಸ ಏನಿಯ ಮಾಡ್ತಾ ಇದೆಯಾ ನೀನಂತೂ. ನೋಡು, ಆರಾಮಾಗ ಶುಭಶ್ಯ ಶೀಘ್ರಂ ಅಂತ ಹೇಳ್ತಾರಲ್ಲ, ಎಲ್ಲ ಒಳ್ಳೇದೇನಿಯೇ ಆಗಲಿ. ಆ ದೇವರು ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನೆ ನಿನಗಂತೂ. ದೇವರು ದೊಡ್ಡನು ಅಂತ ಹೇಳ್ತಾರಲ್ಲ, ಆ ದೇವರು ನಿಜವಾಗ್ಲೂ ದೊಡ್ಡನೇನಿಯ. ನೋಡು, ಎಲ್ಲ ಒಳ್ಳೇದು ಹಾಗೆ ಆಯ್ತದೆ. ದೇವ್ರಿಗಿನ್ನವೇ ಏನೂ ಇಲ್ಲ. ನೀನು ಮಾಡ್ತಿರೋದು ನೋಡಿ ನನಗೆ ಭಾಳ ಆನಂದ ಆಯ್ತೈತೆ ಕಣಕ್ಕ. ಅಲ್ಲೋಡು, ಮಾವನೂ ಬಂತು. ಪದ್ದು, ಕಾಪಿ ಇಕ್ಕೊಂಬಿಟ್ಟು ಬಾಮ್ಮ. ಸರಿ ಮಾವ. ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಅನ್ಕೊಂಡ್ವಿ. ಹೇಳ್ರಮ್ಮ, ಏನು ಇಸ್ಯ? ಏನು ಎಲ್ಲ ಸಸ್ಯಂದಿರು ಹಿಂಗೆ ನಿಂತು ಬಿಟ್ಟಿದ್ರಲ್ಲ, ಏನು ಇಸ್ಯ? ಮಾವ, ರಾಧಾ ಬಿಸ್ನೆಸ್ನ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ಅನ್ಕೊಂಡವಳೆ. ಈಗ ಮಾಡ್ತಿರೋ ಬಿಸ್ನೆಸ್ ಏನೇನಿಯ ಹೊಸಿ ದೊಡ್ಡದಾಗಿ ಮಾಡಿಬಿಟ್ರೆ ಎಲ್ಲ ಸಣ್ಣಕ್ಕಿರ್ತದೆ ಅಲ್ವಾ. ಒಂದು 4-5 ಜನ ಕೆಲಸದವ್ರನ್ನ ಎಕ್ಸ್ಟ್ರಾ ಇಕ್ಕೊಂಬಿಟ್ಟು ಬಿಸ್ನೆಸ್ನ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಪ್ಲಾನು. ಅದಕ್ಕೇನೆ ಹೊಸಿ ಜಾಗ ಬೇಕಿತ್ತಲ್ಲ. ಅದಕ್ಕೇನೆಯ ನಿಮ್ಮದು ಶೆಡ್ ಐತಲ್ಲ, ಆ ಶೆಡ್ನೇನಿಯ ಬಳಸ್ಕೊತೀನಿ ಅಂತ ಹೇಳ್ತಾವಳೆ. ಅದ್ರಾಗೆಲ್ಲ ನಾನು ಕೇಳಬೇಕೇನವ? ನಿಮ್ಮ ಮನೆ ನೀವು ಬಳಸ್ಕೊಳ್ಳೋದ್ರಾಗ ಏನು ದೊಡ್ಡಿದ? ನಮ್ಮ ಮನೆ ಗಂಡು ಮಕ್ಳಂತೂ ಏನು ಕಿಸಿದಿದ್ದಂಗೆ ಕುಂತವ್ರೆ, ಓಪ್ಲೆಸ್ ಪೆಲೋ ಥರ. ಅಂಥದ್ರಾಗೆ ನಮ್ಮನೆ ಬಂದಿರೋ ಸೊಸಿಗಳು ಎದ್ದು ನಿಂತ್ಕೊಂಡು ನಾನು ಮುಂದೆ ಮಾಡ್ತೀನಿ ಅಂತ ಮಾಡ್ತಾವ್ರೆ ಅಂತ ಹೇಳಿದ್ರೆ ಅಯ್ಯೋ, ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕು ಹೇಳು? ಆರಾಮಾಗಿ ಮಾಡ್ಕೊಂಡು ಹೋಗವ. ಅದನ್ನೆಲ್ಲ ಕೇಳಬೇಕೇನವ? ನೀನು ಒಳ್ಳೆ ಸೊರೋಯ್ತು, ಕೇಳೋದು ಮಾಡೋದೆಲ್ಲ ಬಿಟ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗವ. ಏನಾರ ಬಿಸ್ನೆಸ್ ಸ್ವಲ್ಪ ದೊಡ್ಡದಾಗಲ್ದ್ರಿ ಇನ್ನೂ ದೊಡ್ಡದಾಗಿ ಮಾಡಿಸ್ಬೇಕಾ? ಬೇಕಾದ್ರೆ ಏನಾರ ಒಂದು ಕೊಟ್ಬಿಡ್ತೀನಿ ನನ್ನ ಗಂಡು ಮಕ್ಳಿಗೆ ಅಂತ. ಎಲ್ಲ ಮಾಡಿದೆ, ಒಬ್ಬರೂ ಬಳಸ್ಕೊಂಡು ಮಾಡ್ಕೊಂಡು ಏನೂ ಮಾಡಲಿಲ್ಲ. ಆದರೆ ಇವಾಗ ಹೆಂಗೋ ಮಾಡೋ ಅಂಥ ಅದೃಷ್ಟ ಅಂತೂ ನಿಮಗೆ ಬಂದೈತಲ್ಲ, ಬಿಡ್ಬೇಡ್ರಿ ಕಣವ, ಮಾಡಿರಿ, ಆರಾಮಾಗಿ ಮಾಡಿರಿ. ನೋಡ್ದ ಮಾವ ಏನೂ ಎಷ್ಟೊಂದು ಸಪೋರ್ಟ್ ಮಾಡ್ತೈತೆ ಅಂತ ಹೇಳಿ. ನನಗೂ ನಿನಗೂ ಈ ಮನೆಯಾಗೆ ನಾಯಿ ಕೊಡೋಷ್ಟು ಬೆಲೆನೂ ಕೊಡಲ್ಲ ಇನ್ಮೇಲೆ. ಅದು ಏನೇನು ಮಾಡ್ತಾರೋ ನಾವು ಮಾಡಬೇಕು. ಅತ್ತೆ ಮಾವನ ಹತ್ರ ನಾವು ಗ್ರೇಟ್ ಆಗಬೇಕು. ಇವರೇನೇ ಗ್ರೇಟ್ ಆಗಿಬಿಟ್ರೆ ಹೆಂಗೆ? ಈ ಪೊದ್ದಿ ಏನು ಮಾಡೋದೇ ಇಲ್ಲ, ಆದ್ರೂ ಹೊಗಳಿ ಹಂಗೆ ಅತ್ತೆ ಹೊಗಳ್ತದೆ. ಎಲೆಕ್ಷನ್ನಾಗ ಗೆಲ್ಲಿಸ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ನಾವು ಹಂಗಲ್ಲ, ನಾವು ಏನಾರ ಮಾಡಲೇಬೇಕು. ನಾನು ಹೇಳ್ದೆ ಮಾವ ಯಾವತ್ತೂ ಬೇಡ ಅಂತ ಅನ್ನಕ್ಕಿಲ್ಲ. ಶೆಡ್ ತಾನೇ ಆರಾಮಾಗಿ ಮಾಡ್ಕ ಅಂತ ಹೇಳ್ಬಿಟ್ಟು. ಮಾವ, ಶೆಡ್ ಬೀಗ ಎಲ್ಲೈತೆ ಕೊಡಿ, ಎಲ್ಲ ನೋಡ್ಕೊಂಬಿಟ್ಟು ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅದೆಲ್ಲ ನೋಡ್ಕೊಂಬಿಟ್ಟು ಹಂಗೆ ಏನಿಯ ಬರ್ತೀವಿ. ನಾಳೆ ಅನ್ನೋದು ಆಳು ಮಾವ, ಇವತ್ತಿಂದ ಇವತ್ತು ಮಾಡ್ತಾ ಇರ್ಬೇಕು ಅಷ್ಟೇನಿಯ. ಆಗಿಂದಾಗ ಮಾಡ್ತಾ ಇದ್ರೆ ಎಲ್ಲ ಸರಿ ಬರ್ತದೆ ಅಲ್ವಾ? ಕಣವ, ನೋಡಿ ಹೋಗಿ ಅಲ್ಲಿ ನನ್ನ ಮ್ಯಾಲೆ ರೂಮಾಗ ಐತೆ ಶೆಡ್ದುಕ್ಕಿ. ಅಯ್ಯೋ, ಸುಮ್ಕೇನಿಯ ಪಾರ್ಟಿ ಗಿರ್ಟಿ ಮಾಡ್ಕೊಳಕ್ಕೆ ಹಂಗೆ ಹಿಂಗೆ ಅಂತ ಬಳಸ್ಕೊತಿದ್ರು. ಈಗ ನೀವು ಬಿಸ್ನೆಸ್ ಮಾಡಕ್ಕೆ ಬಳಸ್ಕೊತೀವಿ ಅಂದರೆ ಏನು ತೊಂದರೆ? ಆರಾಮಾಗಿ ಬಳಸ್ಕೊಳ್ರಿ, ಸರಿನಾ? ಅಯ್ಯೋ, ಮಾಡ್ಕೊಳ್ರಿ ಆರಾಮಾಗಿ. ಥ್ಯಾಂಕ್ಸ್ ಮಾವ. ಸರಿ, ಒಂದು ಲೋಟ ಕಾಪಿ ಕೊಟ್ಬಿಡ್ರಿ. ಮಾವಯ್ಯ ಬಂದ ಇಕ್ಕೊಡ್ತೀನಿ ಈಗ್ಲೇನೆ.
ಪದು ಫುಲ್ಲು ಖುಷಿ ಆಗ್ತೈತೆ ಪದು ನನಗಂತೂ ಹೇಳೋಕ್ಕಾಗ್ತಿರ ಅಷ್ಟು ಆನಂದ ಆಯ್ತೈತೆ. ಬಾ ಶೆಡ್ಡೆಲ್ಲ ಒಂದು ಕಿತ ನೋಡ್ಕೊಂಬಿಟ್ಟು ಬರೋಣ ಹೆಂಗೈತೆ ಅಂತ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆಲ್ಲ ಚೆನ್ನಾಗಿದ್ರಂತೂ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡೋಣ. ಇನ್ನೂ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಅಂದರೆ ಸರ್ರು ಹೇಳ್ತೀನಿ ಅಂತ ಹೇಳೋರೆ. ಬೇರೆ ಬೇರೆ ಥರ ಬಿಸ್ನೆಸ್ಸು ಅದು ಇದು ಎಲ್ಲನೂ ಹೇಳ್ತಾರಂತೆ. ಅದಕ್ಕೆ ನೀನು ಫಸ್ಟ್ ಇದೆಲ್ಲ ಶೆಡ್ಡೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನು ಉಳಿದಿರ ಅದನ್ನೂ ಯಾವ್ದನ್ನ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಂ ಬಾ ಹೋಗ್ಬಿಟ್ಟು ಎಲ್ಲ ಶುರು ಮಾಡೋಣ ಬಾ. ನೀನು ಖುಷಿಯಾಗಿರೋದು ನೋಡಿ ನಂಗೆ ಬಳ್ಳು ಖುಷಿ ಆಯ್ತೈತೆ. ಎಷ್ಟೋ ಜನ ಹೆಣ್ಮಕ್ಳು ಪಾಪ ಹಿಂಗೆ ಗಂಡ ಹಿಂಗೆ ಆದ್ರಲ್ಲ ಬಿಟ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಬೇಜಾರು ಮಾಡ್ಕೊಂಡು ಒದ್ದಾಡ್ತಿರ್ತಾರೆ. ಅಂತದ್ರಾಗ ನೀನು ಕೆಲಸ ಮಾಡೋದಲ್ಲದೆ 4 ಜನ ಕೆಲಸ ಮಾಡಬೇಕು ಅಂತ ಹೊಂಟಿದ್ಯಲ್ಲ, ನಿಜವಾಗ್ಲೂ ಗ್ರೇಟ್ ಆಗೋಗ್ಬಿಟ್ಟೆ ನೀನಂತುನ್ವೆ. ಅವಕಾಶ ಎಲ್ರಿಗೂ ಸಿಗಲ್ಲ, ನಿನಗೆ ಸಿಕ್ಕೈತೆ ಉಪಯೋಗಿಸ್ಕ ನೀನು ಅಷ್ಟೇನೆ. ನನಗೆ ಸಹಿಸೋಕ್ಕೆ ಆಯ್ತಿಲ್ಲ ಬಾಪದ್ದು. ನೋಡ್ದಾ ಅವ್ರೊಂದು ಸ್ಟೆಪ್ ಬೈ ಸ್ಟೆಪ್ಪು ಬೆಳೀತಾನೇ ಅವರೇ. ನಾನು ನೀನು ಕುಗ್ತಾನೇ ಇದ್ದೀವಿ ನೆಲಕ್ಕೆನೆಯ. ನನಗಂತೂ ಏನು ಹೇಳ್ಬೇಕು ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನಮ್ಮ ಗಂಡುಗಳದ್ದು ಏನು ಹೊರೆ ಮಾಡ್ತಾವ್ರೋ ಏನೋ. ಮಾವ ಅಂತೂ ನಿಜವಾಗೂ ಏನಾರ ನಮಗೆ ಬೆಲೆ ಕೊಡ್ತದಾ? ಎಲ್ಲಿ ನಿಮ್ಮ ಗಂಡುಗಳು ಎಲ್ಲೋದ್ರು? ಆ ಮಾವಯ್ಯ ಅದು ಕೆಲಸ ಐತೆ ಅಂತ. ಏನು ಕೆಲಸ ಅವರೇ ಮಾಡ್ತಾರಂತೆ? 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ, ಕೆಲಸ ಇಲ್ದಿರೋ ಕೆಲಸನ ಏನು ಮಾಡ್ತಾರಂತೆ? ಅಷ್ಟಿಷ್ಟು ಅಷ್ಟೇ ಥರ ಬೆಳೆದವ್ರಿ. ಮಕ್ಕಳಿಗೆ ಹೆಂಗೆ ಅಂತ ಸುಮ್ಮನಿದ್ದೀನಿ. ಏನೋ ಒಂದು ಮಾಡಿಸಿ ಕೆಲಸಗಳು ಕಳಿಸೋದು ಮಾಡೋದು ಬಿಟ್ಟು ನೀವೇನು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮಾಡಿಸ್ಬೇಕು ತಾನೇ. ಏನಾರ ಹೇಳೋಕೋದ್ರೆ ಮಾವಯ್ಯ ನನ್ನ ಗಂಡನ ಬೈಬೇಡ್ರಿ ಅಂತ ಹೇಳ್ತೀರಾ. ಎಲ್ಲಿ ಅಲ್ಕೊಂಡು ಹೋಯ್ತಾರೋ ಏನು ಕತೆನೋ ಗೊತ್ತಿಲ್ಲ. ನಮ್ಮನೆಗೆ ಹೆಂಗುಸ್ರೆಲ್ಲ ಗಂಡುಸ್ರೆಲ್ಲ ಹೆಂಗುಸ್ರಾಗವ್ರೆ. ನನ್ನ ಮಕ್ಕಳಿಗೆ ಸಂಜೆ ರೂಮ್ ತಕ್ಕ ಬರೋಕ್ಕೆ ಹೇಳ್ರಿ, ಕ್ಯಾಕುರ್ ಸುಗಿತೀನಿ. ಮದುವೆ ಮಾಡ್ಕೊಂಡ್ಬಿಟ್ಟು ಬಂದು ಬಿದ್ದಿರ್ತಾರೆ ಅಷ್ಟೇ. ಏನಿಯಾ 10 ಪೈಸದ ಕೆಲಸ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನನ್ನ ಮಕ್ಕಳಿಗೆ. ಇಲ್ಲ ಮಾವಯ್ಯ, ಅವರು ಮಾಡ್ತಾರೆ ಕೆಲಸನ. ಹೌದು ಮಾವಯ್ಯ, ನಾನು ನಿಮ್ಗೆ ಆಸ್ತಿ ಕೊಟ್ಟೇನಿಯಾ ಭಾಳ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ. ಅಲ್ಲ, ಜಮೀನು ಕೊಟ್ಟವ್ರಿ, ಜಮೀನಾಗೆ ಏನೋ 4 ಕಾಳು ಬೆಳೆ ಬೆಳೆಯೋಣ, ಮಾರ್ಕೊಳ್ಳೋಣ, ಏನೋ ಒಂದು ಜೀವನ ಮಾಡೋಣ. ಇಲ್ಲ, ಅದೇನು ಸೋಮಾರಿಗಳ ಥರ ಅಲ್ಕೊಂಡು ಬಿದ್ದಿರೋದು ಅಂತಂದರೆ ಗಂಡಸ್ರು ಅದೇನೋ ಒಂಥರಲ್ಲ ಕುಂತ್ಕೆಟ್ರು ಅನ್ನಂಗೆ ಬರೀ ಕುಂತ್ಕೊಂಡು ಜಂಡು ಮೈಕಂಬ ತಿನ್ನಕ್ಕೆ ಹೇಳ್ರಿ ನನ್ನ ಮಕ್ಳಿಗೆ. ಹೇಳೋದ್ನಲ್ಲ, ನನ್ನ ಸಂಜೆ ಬಂದಿದ ತಕ್ಷಣ ರೂಮ್ ತಾಗ ಬರೋಕ್ಕೆ ಹೇಳ್ರಿ. ಹಿಂಗೇನೇ ನೀ ಆಡ್ತಾ ಇದ್ರೆ ಮನೆಗೆ ಇಟ್ಕೊಳಕ್ಕಿಲ್ಲ, ನಾನು ಓಡ್ ಕಳಿಸ್ಬಿಡ್ತೀನಿ ಅಷ್ಟೇ. ಏನಿಯಾ ಊರು ಜನ ಎಲ್ಲ ಆಡಾಡ್ಕೊಂಡು ನುಗ್ತಾವ್ರಿ, 10 ಪೈಸದ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಆ ರಾದನ್ನ ನೋಡಿ ಕಲ್ತ್ಕ ಅಂತ ಹೇಳ್ರಿ. ಆ ಮನೆ ನೋಡು ಹೆಣ್ಮಗಳು ಹೆಂಗೆ ಬಂದು ಹೆಂಗೆ ಸಾಧನೆ ಮಾಡ್ತಾಯ್ತಿ ಅಂತ ಹೇಳ್ಬಿಟ್ಟು. ಅವರೇ ನಿಮ್ಮ ಗಂಡುಗಳು ಜಂಡು ಮೈಕೊಂಡು ಓಡಾಡ್ಕೊಂಡಿರು ಅಂದರೆ ಚೆನ್ನಾಗಿರ್ತಾರೆ. ಕರೀರಿ ಮಾಡ್ತೀನಿ ಇವತ್ತ ನನ್ನ ಮಕ್ಳಿಗೆ. 10 ಪೈಸದ ಕೆಲಸ ಮಾಡ್ತಿದ್ದಂಗೆ ಇವತ್ತಿಗೂ ಅಪ್ಪ ದುಡ್ದಿರೋ ದುಡ್ಡಾಗಿ ತಿನ್ಕೊಂಡು ಕುಂತ್ಕೋಬೇಕು ಅಂತಂದರೆ ಆಯ್ತದ? ಸರಿ ಮಾವ, ಬಂದಿದ ತಕ್ಷಣ ಏನೇ ನಿಮ್ಮನ್ನು ಕಾಣಕ್ಕೆ ಹೇಳ್ತೀನಿ. ಅವರು ಕೆಲಸನ ಮಾಡ್ತಾರೆ ಮಾವ, ಅವರು ಹುಡುಕ್ತಾವ್ರೆ. ನೀವು ಹಿಂಗಿರೋದಕ್ಕೇನೆ ಅವರು ಹಂಗೆ ತಯಾರಾಗಿರೋದು. ಅಯ್ಯೋ, ಏನು ಹೇಳ್ಬೇಕು ಏನು ಬಿಡಬೇಕು, ಏನು ಗಂಡು ಮಕ್ಕಳು ಅಂತ ಉಟ್ಬಿಟ್ರೋ ಏನು ಕಥೆಯೋ ಗೊತ್ತಿಲ್ಲ ನಮ್ಮ ಕರ್ಮಕ್ಕೆ. ನೋಡ್ದಾ ಮಾವ ಇಂಥ ಗೊತ್ತು ಪೈಸಾ ಬೆಲೆ ಇಲ್ಲ, ನಮಗೂ ಬೆಲೆ ಇಲ್ಲ, ಗಂಡುಗಳಿಗೂ ಬೆಲೆ ಇಲ್ಲ ನಮಗೆ. ಏನು ಮಾಡೋದು, ನಮ್ಮ ಗಂಡುಗಳು ಸೋಮಾರಿ ನನ್ನ ಮಕ್ಕಳು. 10 ಪೈಸದ ಕೆಲಸನೂ ಮಾಡೋಕ್ಕಿಲ್ಲ, ಮನೆನಾಗ ಬೆಲೆನೂ ಉಳಿಸ್ಕೊಳಕ್ಕಿಲ್ಲ. ಈ ಮನೆನಾಗ ನಮಗೆ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಏನೋ ಒಂದು ಮಾಡಲೇಬೇಕು. ಈ ಮನೆನಾಗ 10 ಪೈಸದ ಬೆಲೆ ಸಿಗ್ದಿದ್ದಂಗೆ ಮಾಡಾಕ್ಬಿಟ್ಟವ್ರು ನಮ್ಮ ಗಂಡುಗಳು. ದುಡಿದ್ರೆ ತಾನೇ ಮನೆನಾಗ ಬೆಲೆ ಕೊಡೋದು, ದುಡಿಯೋದು ಇಲ್ಲ, ಮಾಡೋದು ಇಲ್ಲ. ನಾಚಿಕೆಗೇಡು ಇವ್ರಿಗಂತೂ, ನಾಚಿಕೆ ಇಲ್ದಿರೋ ನನ್ನ ಮಕ್ಕಳು ಇವ್ರಂತೂ. ಅಸಹ್ಯದ ಭಾಳಾಗೋಗ್ಬಿಟ್ಟೈತೆ ನಮ್ಗಂತೂ. ನೋಡು, ನಾವು ಹಿಂಗೆ ಇದ್ರೆ ನೇತ್ರ ಯಾರೂ ಬೆಲೆ ಕೊಡೋಕ್ಕಿಲ್ಲ ನಮ್ಗಂತೂ. ನಮ್ಮ ಗಂಡುಗಳು ನಾವು ಚೇಂಜ್ ಆಗಲೇಬೇಕು. ಇವಾಗ ನೋಡು, ಮಾವ ರಾಧಾ ಎಲ್ಲ ಬಿಸ್ನೆಸ್ ಮಾಡ್ತಿರೋದಕ್ಕೂ ಕಾರ್ ಬಂದಿರೋದಕ್ಕೂ ಎಲ್ಲ ಅವಳ ಪರ ಹೆಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಏನೋ ಬಿಸ್ನೆಸ್ ಮಾಡಿದರೆ ನಮ್ಮ ಪರನೂ ಮಾತಾಡೋರು. ದುಡ್ಡದಷ್ಟೇ ಬೆಲೆ, ಇವಾಗ ಬೇರೆ ಏನಕ್ಕೂ ಬೆಲೆ ಇಲ್ಲ. ನೋಡಿ, ನಾವು ಎಲ್ಲ ಹುಡಿಕೊಂಡು ಬರೋಣ, ಕಾರ್ ತಗೋಬೇಕು. ನಾವು ನಮ್ಮ ಗಂಡುಗಳನ್ನು ಅಷ್ಟೇ ಕೆಲ್ಸಕ್ಕೆ ಹೋಗಂಗೆ ಮಾಡಬೇಕು. ನಾವು ಎಲ್ಲ ಮಾಡಿ ಇವ್ರಿಗಿನ್ನ ಒಂದು ಲೆವೆಲ್ ಫ್ಯಾನ್ ನಿಂತ್ಕೊಬೇಕು, ಆಮೇಲೆ ತೋರಿಸ್ಬೇಕು ಇವ್ರಿಗೆ. ಬಾ ಹೋಗೋಣ. ನಡಿ. ಶೆಡ್ ಅಂತನೂ ಚೆನ್ನಾಗೈತೆ. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಸೆಟ್ ಆಗ್ತೈತೆ. ನಿನಗೆ ಹೇಳಿ ಮಾಡಿಸ್ದಂಗೈತೆ ನಿನಗಂತೂ ಶೆಡ್ಡು. ಹೌದು ಪದು, ಗಾಳಿ ಬೆಳಕು ಎಲ್ಲನೂ ಸೂಪರ್ ಆಗೈತೆ. ಗಾಳಿ ಬೆಳಕು ಎಷ್ಟು ಚೆನ್ನಾಗೈತೆ ನೋಡು. ಅದೇ ಸ್ವಲ್ಪ ಬಿಸಿಲು ಬೀಳ್ದಿದ್ದಂಗೆ ಏನು ಮಾಡ್ದಂಗೆ ಒಂದು ಸ್ವಲ್ಪ ಏನಾದರೂ ಇದು ಮಾಡ್ಕೋಬೇಕು ಅಷ್ಟೇನೆ. ಅಂತೂ ಶೆಡ್ ಮಾತ್ರ ಸೂಪರ್ ಆಗೈತೆ ಬಿಡು. ನಾನು ಒಂದು 2 ಕಿತ ಬಂದಿದ್ದೆ ಅಷ್ಟೇನಿಯ, ನನಗೂ ಅನ್ನಿಸ್ತು ಸೆಟ್ ಆಯ್ತದೆ ಅಂತ. ನೋಡೋಣ, ಇದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ಹಾಗೇನೇ ಅವ್ರು ಇನ್ನೇನೋ ಬೇರೆ ಬೇರೆ ಕೆಲಸ ಅಂತ ಹೇಳಿದ್ರಲ್ಲ ಪದು. ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಕೇಳ್ಕೊಂಡು ಮಾಡ್ಕೊಂಡು ಬರೋಣ ನಾವು ಅಲ್ವಾ. ಬೇರೆ ಯಾವ ಥರ ಕೆಲಸ ಏನು ಎತ್ತ ಅಂತ ಹೇಳಿ ಒಂದೇ ಒಂದು ಕೆಲಸನ ನಂಬ್ಕೊಂಡು ಶಾನೆ ದಿನ ಇರೋಕ್ಕಾಗಕ್ಕಿಲ್ಲ. ಒಂದೇ ಒಂದು ನಂಬ್ಕೊಂಡು ಹೆಂಗಿರ್ತೀಯ. ಇನ್ನೂ ಒಂದು 4-5 ಥರದ ಕೆಲಸ ಸಿಕ್ಬಿಟ್ರೆ ನಾವಂತೂ ಆರಾಮಾಗಿರ್ಬೋದು. 4-5 ಥರದ ಕೆಲಸ ಏನಾರ ಹಿಂಗೆ ಅಂತ ಸಿಗ್ಲಿ ಹುಡಿಕೊಂಡು ಹೋಗ್ಬೇಕು. ಸರ್ ಹೇಳೋರಲ್ಲ, ನೋಡೋಣ ಇರು, ಏನೋ ಒಂದು ಮಾಡೋಣ.
ನೋಡು ರಾಧಾ, ನಿಂಗೆ ಪೇಷನ್ಸ್ ಐತೆ, ಮಾಡೋದು ಇದೆಲ್ಲ ಐತೆ, ಮಾಡೇ ಮಾಡ್ತೀಯ, ಖಂಡಿತ ಬೆಳೆದೇ ಬೆಳಿತೀಯ. 4 ಜನಕ್ಕಲ್ಲ 40 ಜನಕ್ಕೆ ಕೆಲಸ ಕೊಡಂಗೆ ಆಗ್ತೀಯ. ನನಗೆ ಗೊತ್ತು ಬಿಡು, ನೀನು ಮಾಡೇ ಮಾಡ್ತೀಯ ಅಂತ ಹೇಳ್ಬಿಟ್ಟು ನೀನು ಏನಕ್ಕೂ ಯೋಚನೆ ಮಾಡಬೇಡ. ನೀನು ಎಲ್ಲ ಒಳ್ಳೇದಾಯ್ತದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದನೇ ಪದ್ದು. ಓಹೋ, ಇವರೇನೆ ಹಿಂದೆನೆ ಬಂದ್ಬಿಟ್ಟವ್ರೆ. ನಾವೇನು ಮಾಡ್ತಿದೀವಿ ಏನು ಬಿಡ್ತಿದೀವಿ ಅದನ್ನೆಲ್ಲ ತಿಳ್ಕೊಳ್ಳೋದೇ ಇವ್ರ ಕೆಲಸ ಅಲ್ವಾ ಪದ್ದು. ಅದಕ್ಕೆ ನೀನು ತಿಳ್ಕೊಬೇಕಲ್ಲ ನಾವೇನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ನಾವೇನು ಮಾಡ್ತಿದ್ವಿ ಅಂತ ಅಲ್ಲ, ನಾವು ಶೆಡ್ಡಾಗ ಏನಾದರೂ ಮಾಡ್ಬೋದಾ ಬಿಸ್ನೆಸ್ಸು ಅಂತ ನಾವು ಶೆಡ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬಂದಿದ್ದು. ನೀನು ಒಬ್ಳಿಗೆ ಶೆಡ್ಡು ಅಂತ ಹೇಳ್ಬಿಟ್ಟು ನಿನ್ನ ಹೆಸರು ಬರ್ಕೊಟ್ಟಿಲ್ವಲ್ಲ, ಇದೆಲ್ಲ ಅತ್ತೆ ಮಾವನ ಹೆಸರಾಗ ಏನೇ ಇರೋದು ನಿಮ್ಮೊಬ್ರಿಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ನೀ ಅದೇನೋ ಅಂತಾರಲ್ಲ, ನಿಮ್ಮೊಬ್ರಿಗೆ ಅಂತ ಏನಿಲ್ಲ ಇದ್ರಾಗೆ. ಯಾರು ಹೇಳಿದ್ರು ನಾನು ಒಬ್ರಿಗೆ ಐತಿ ಅಂತ? ನೀವು ಮಾಡಿದ್ರೆ ಏನಾದ್ರು ಬೇಡ ಅಂತ ಹೇಳ್ತೀವ? ಇಷ್ಟು ದೊಡ್ಡ ಶೆಡ್ಡು ಇದ್ರಾಗೆಲ್ಲ ನಾನು ಒಬ್ಳೆ ಮಾಡ್ತೀನಾ? ಇಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು, ಇವಾಗ ಯಾರೋ ಏನೋ ಮಾಡ್ತಾರೆ ಅಂತಂದ್ರೆ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿ ಕುಂತ್ಕೊಬಿಡೋದು. ನಾವು ಮುಂಚೆನೇ ಪಿಲಾನ್ ಮಾಡಿದ್ವಿ, ಆದ್ರೆ ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ. ಕಾಣಿಸ್ತೈತ್ ನಿನ್ ಪಿಲಾನ್ ಎಲ್ಲನೂ ಚಂದ ಕಾಣಿಸ್ತೈತಿ. ಪಿಲಾನ್ ಮಾಡಿದ್ಲಂತೆ, ಪಿಲಾನ ಮಾಡ್ತಾ ಅದೇನೋ ಆಕಾಶ ನೋಡಕ್ಕೆ ನೂಗ್ಲೆ. ನಿನಗ್ ಬೇಡ ಅಂತ ಇಷ್ಟು ದೊಡ್ಡ ಶೆಡ್ಡಾಗ ಅರ್ಧ ಸಿಕ್ಕಿದ್ರು ನಮಗ್ ಸಾಕು. ಇನ್ನು ಅರ್ಧದಾಗೆ ನೀವೇ ಮಾಡ್ಕೊಂಡು ಹೋಗ್ರಿ. 2 ಬಾಕ್ಲು ಐತೆ, ಆ ಕಡೆ 1 ಬಾಕ್ಲು ಈ ಕಡೆ 1 ಬಾಕ್ಲು, ಆರಾಮಾಗಿ ಮಾಡ್ಕೊಳ್ಳಿ. ನಮಗಂತೂ ನಿಮ್ ಜೊತೆ ಕಿರಿಕ್ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ. ಅದೇನು ಮಾಡೋದು ಬಾಕ್ತಿರೋ ನೋಡೇ ಬಿಡೋಣ. ನಮ್ಮನ್ನೇನು ಕೈಲಾಗ್ದಾರು ಅಂತ ಅನ್ಕೊಂಡ್ಬಿಟ್ಟಿದ್ಯೆ? ನಾವೇನು ಕೈಲಾಗ್ದಿದಂಗೆ ನಿಂತಿದ್ವಿ? ನಾವು ಏನೋ ಒಂದು ಮಾಡೇ ಮಾಡ್ತೀವಿ, ನೋಡ್ತಾ ಇರು. ಮಾಡವ ಮಾಡು, ಬ್ಯಾಡ ಅಂದರ್ ಯಾರು? ಮಾಡ್ರಿ ರಾಧಕ್ಕ, ನಡಿ ಹೋಗೋಣ. ಇಲ್ಲಿ ಉದ್ರಾಡ್ತಾ ಐತಿ, ಬೆಂಕಿ ಎತ್ಕೊಂಡು ಹುಡ್ದೋಗ್ಬಿಡ್ತದ ಪಾಪ. ಇನ್ನು ಯಾಕೆ ಸುಮ್ಕೆ ನಮಗೆ ತಲೆನೋವು. ನಡಿ ಹೋಗೋಣ. ಬಾಪದ್ದು ನೋಡ್ದಾ, ನಾವು ಶೆಡ್ ಬಿಡಿಸ್ಕೊಳ್ಳೋಣ. ಸುಮ್ಕೆ ನಾವು ಏನೋ ಒಂದು ಮಾಡೋಣ. ಹಿಂಗೆ ಇದ್ರೆ ನಮಗೆ ಮಾವ ಅತ್ತೆ ಮರ್ಯಾದೆ ಕೊಡೋಕ್ಕಿಲ್ವಲ್ಲ, ಅದಕ್ಕೆ ಏನೋ ಮಾಡ್ತೀವಿ ಅಂತ ಹೇಳ್ಬೇಕಷ್ಟೇ ನಿನಗೆ ಅಲ್ವಾ? ಸುಮ್ಮನೆ ಶೆಡ್ ಬಿಡಿಸ್ಕೊಂಡ್ರೆ ಅತ್ತೆ ಪರ್ಕೆನಾಗ ಹೊಳಿತದೆ. ಏನಾರ ಮಾಡಲೇಬೇಕು ನಾವುನುವೆ. ಮಾಡೋಣ. ನೋಡಿ ನನ್ನ ತಲೆನಾಗೂ ಬೇಜಾನ್ ಪಿಲಾನುಗಳವೆ. ಏನೋ ಒಂದು ಮಾಡೋಣ. ನಡಿ